ಎಲ್ಲ ಕಡೆ ಶುರು ಮಾಡ್ಕೊಂಡು ಆಗೋಗಿದೆ ಆಗಲೇ. ಏನಪ್ಪ ಚಿನ್ನಸ್ವಾಮಿಲಿ ಹಳೆ RCB ವಾಪಸ್ ಬಂದಾಯಿತು, ಗ್ರೀನ್ ಕಿಟ್ ಹಾಕ್ಕೊಂಡ್ರೆ ಗೆಲ್ಲದೇ ಇಲ್ಲ ನಾವು ಯಾವಾಗ್ಲೂ. ಅದೇನು ಹುಚ್ಚುಚ್ಚು ಆಡಿರೋದು ಜಿತೇಶ್ ಶರ್ಮಾ, ರೊಮಾರಿಯೋ ಶೆಫರ್ಡು, ಅಯ್ಯೋ ಗುರು ಈ ಅಪ್ಪಂಗೆ ಬೌಲಿಂಗ್ ಯಾಕೆ ಕೊಡಬೇಕು, ಎಲ್ಲ ಕಡೆ ಶುರು ಮಾಡಿದ್ರೆ ಎಲ್ಲರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ಅನಿಸಿಕೆಗಳೇನು, ನಿನ್ನೆ ಮ್ಯಾಚ್ ಬಗ್ಗೆ RCB DC ಮೇಲೆ ಚಿನ್ನಸ್ವಾಮಿಲಿ ಸೋತಿದ್ದಾರೆ, ಹಾಗೂ IPL ಈಗ ನಡೀತಾ ಇರೋ ಹಂತ ಏನು ಹಂತದಲ್ಲಿದೆ, ಹೇಗೆ ಕಾಣಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರತ್. ಆಯ್ತಪ್ಪ, ನಿನ್ನೆ ಮ್ಯಾಚ್ ಫಸ್ಟ್ ಮಾತಾಡ್ಬಿಡೋಣ. ನಿನ್ನೆ ಟಾಸ್ ಗೆದ್ದ ಮೇಲೆ DC ಅವರು ನಮಗೆ ಕೊಟ್ಟರು, ಏನು ನಮ್ಮದೇನು ಅನ್ಚೇಂಜ್ಡ್ ಟೀಮು. ಟಾಸ್ ಸೋತ ಮೇಲೆ ಮ್ಯಾಚ್ ಹೇಗೆ ಸ್ಟಾರ್ಟ್ ಮಾಡಬೇಕಂದ್ರೆ, ಈ ಟಾಸ್ ಸೋತಾಗ ಯಾವಾಗಲೂ ಒಂದು ದ್ವಂದ್ವ ಇದ್ದೇ ಇರುತ್ತೆ, ಯಾವಾಗಲೂ ಫಸ್ಟ್ ಬ್ಯಾಟಿಂಗ್ ಆಡೋ ಟೀಮ್ಗೆ. ನಿನ್ನೆನೂ ಕೂಡ ಹಾಗೆ ಕಾಣಿಸ್ತಾ ಇತ್ತು, ಅಂದರೆ ಸಹಜವಾಗೇ ಇದ್ದೇ ಇರುತ್ತೆ. ಯಾಕಂದರೆ ಟಾಸ್ ಸೋತ್ಬಿಟ್ಟು ಬ್ಯಾಟಿಂಗ್ ಆಡೋದು ಸುಲಭ ಅಲ್ಲ. ಆ್ಯಂಡ್ ಟಾಸ್ ಗೆದ್ಮೇಲೆ ಅವ್ರುಗಳು ಯೂಶಲಿ ಚೇಸೇ ಮಾಡ್ತಾರೆ. ಯಾಕೆ ಅಂದರೆ ಒಂದು ಗೇಮ್ ಪ್ಲ್ಯಾನ್ ಈಸಿಯಾಗಿ ಸೆಟ್ ಮಾಡ್ಕೋಬೋದು. ಟಾರ್ಗೆಟ್ ಇಷ್ಟೇ ಸೆಟ್ ಮಾಡಬೇಕು, ಮತ್ತು ಇಷ್ಟು ಹೊಡೆದ್ರೆ ಸಾಕಾ, ಮಿಡ್ ಓವರ್ಸಲ್ಲಿ ರನ್ ರೇಟ್ ಜಾಸ್ತಿ ಮಾಡಬೇಕಾ, ಇವೆಲ್ಲ ದ್ವಂದ್ವಗಳು ಅವ್ರಿಗಿರಲ್ಲ. ಆದರೆ ಫಸ್ಟ್ ಬ್ಯಾಟಿಂಗ್ ಆಡೋರಿಗೆ ಈ ಕ್ವಶನ್ಸ್ ಎಲ್ಲ ಇದ್ದೇ ಇರುತ್ತೆ. ಗಮನಿಸಿರ್ತೀರ ಅನ್ಸುತ್ತೆ ನೀವು. ಯಾಕಂದರೆ ಫಸ್ಟ್ ಬ್ಯಾಟಿಂಗ್ ಆಡೋರಿಗೆ ಏನಪ್ಪ ಇಷ್ಟು ಹೊಡೆದ್ರೆ ಸಾಕಾ, ಈ ಪಿಚ್ಚಲ್ಲಿ ಇಷ್ಟು ಸಾಕಾಗುತ್ತಾ, ಇದು ನಮ್ಮ ಪವರ್ ಪ್ಲೇ ಸ್ಕೋರ್ ಇಷ್ಟಿದ್ರೆ ಸಾಕಾ, ಮಿಡ್ ಓವರ್ಸಲ್ಲಿ ಇಷ್ಟು ಬಂದರೆ ಸರಿನಾ, ಡೆತ್ ಓವರಲ್ಲಿ ಎಷ್ಟು ನಾವು ಆ್ಯಕ್ಸಿಲರೇಟ್ ಮಾಡಬೇಕು, ವಿಕೆಟ್ ಕಾಪಾಡ್ಕೋಬೇಕಾ, ಹೊಡೆಯೋಕ್ಕೆ ಹೋಗ್ಬೇಕಾ, ಇವೆಲ್ಲ ಕಷ್ಟಗಳಿರುತ್ತೆ. ಅಷ್ಟು ಸುಲಭ ಅಲ್ಲ. ಅಂದ್ರೂ ಅದನ್ನು ಮ್ಯಾನೇಜ್ ಮಾಡೋದು ಮತ್ತು ಅದನ್ನೆಲ್ಲ ನಿಭಾಯಿಸ್ಕೊಂಡು ಮುಂದುವರೆದು ಗೆಲ್ಲೋದು ಚಾಂಪಿಯನ್ ತಂಡಗಳ ಲಕ್ಷಣಗಳು. RCB ಚಾಂಪಿಯನ್ಸ್ ಈ ಸಲ. ನಿನ್ನೆ ಹಂಗೆ ನೋಡೋಕ್ಕೆ ಹೋದರೆ ಫಸ್ಟ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು, ಟೀಮ್ ಏನು ಚೇಂಜ್ ಮಾಡಿರಲಿಲ್ಲ. ಫಿಲ್ ಸಾಲ್ಟು, ಕೊಹ್ಲಿ ಓಪನ್ ಮಾಡಿದ್ರು. ಕೊಹ್ಲಿ ಸ್ವಲ್ಪ ನಿನ್ನೆ ಅಂದ್ಕೊಂಡಿದ್ದಕ್ಕಿಂತ ಬೇಗ ಔಟ್ ಆದರು, ಬಟ್ ಒಳ್ಳೆ ಶಾಟ್ಸು ನೆನ್ನೆನೂ ಹೊಡೆಯೋಕ್ಕೆ ಎಲ್ಲ ಪ್ರಯತ್ನ ಪಟ್ಟಿದ್ದು. ಫಿಲ್ ಸಾಲ್ಟ್ ಇನ್ನಿಂಗ್ಸು ಸೂಪರ್ಬಾಗಿ ಬಂತು, ಎಷ್ಟು ಚೆನ್ನಾಗಿ ಆಡಿದ್ರು. ಪಾಸಿಟಿವ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಫಿಲ್ ಸಾಲ್ಟ್ ಚೆನ್ನಾಗೇ ಆಡಿದ್ರು. ಏನು 38 ಬಾಲ್ 69-68 ಏನೋ ಹೊಡೆದಿದ್ದು, 167 ಏನೋ ಸ್ಟ್ರೈಕ್ ರೇಟು. ಸುಲಭ ಅಲ್ಲ, ಚೆನ್ನಾಗಿ ಹೊಡೆದ್ರು. ಅವ್ರ ಕಡೆನೂ ಬೌಲಿಂಗ್ ಚೆನ್ನಾಗೇ ಇದೆ. ಹಂಗೆ ನೋಡೋಕ್ಕೆ ಹೋದರೆ ತುಂಬ ಕಳಪೆ ಬೌಲಿಂಗು ಆ ಥರ ಅಲ್ಲ. DC ಬ್ಯಾಲೆನ್ಸ್ಡ್ ಟೀಮೇನೆ. ಆ್ಯಂಡ್ DCದು ನಮ್ಮದು ಒಂದು ಹಳೆ ಕತೆ, ಬೇರೆ ಇತಿಹಾಸನೇ ಇದೆ. ಈಗ ಹಂಗೆ ನೋಡೋಕ್ಕೆ ಹೋಗಿ ಇನ್ನೂ ಧನಾತ್ಮಕವಾಗಿ ಸುಮ್ಮನೆ ಕಾಕತಾಳೀಯಗಳು ಇವೆಲ್ಲ, ಗ್ರೀನ್ ಕಿಟ್ಟು ಮತ್ತು ಬೆಂಗಳೂರಲ್ಲಿ ಮ್ಯಾಚು ಏಪ್ರಿಲ್ 18 100ನೇ ಮ್ಯಾಚ್ ಆಡಿದ್ದು IPLಲ್ಲಿ. ನಿನ್ನೆ 100ನೇ ಮ್ಯಾಚ್ ಅಂತೆ. ಮೊದಲನೇ ಮ್ಯಾಚ್ ಕೂಡ RCB ಇಲ್ಲೇ KKR ಮೇಲೆ ಆಡಿದ್ದು 2008ರಲ್ಲಿ. ಆವಾಗ ಬ್ರೆಂಡನ್ ಮ್ಯಾಕಲಮ್ ಇನ್ನಿಂಗ್ಸ್ ಜ್ಞಾಪಕ ಇದೆಯಲ್ಲ. ಸೊ ಏಪ್ರಿಲ್ 18 ಸೋಲ್ತಾರೆ. ಇವೆಲ್ಲ ಹೇಳಬೇಕಾದ್ರೆ DC ಮೇಲೇ ಸೋತಿದ್ದು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಯಾಕಂದರೆ ಹೋದ ಸೀಸನ್ 2025ರಲ್ಲಿ DC ಮೇಲೆ ಅದೇ ಕಾಂತಾರ ಸೆಲೆಬ್ರೇಷನ್ನು KL ರಾಹುಲ್ ಆಡಿ ಎಲ್ಲ ಮಾಡಿ, ಆಮೇಲೆ 90 ಏನೋ ಹೊಡೆದಿದ್ದು, 93 ಏನೋ ರಾಹುಲ್ಲು ನಾಟ್ಔಟಾಗಿ ಉಳ್ಕೊಂಡು ನಂದು ಗ್ರೌಂಡು ಅಂತ ಹೇಳಿದ್ಮೇಲೆ ಆಮೇಲೆ ಆಗಿದ್ದು ಇತಿಹಾಸ. ಏನು ಇತಿಹಾಸ? RCB ಚಾಂಪಿಯನ್ಸ್ ಆದರು. ಈ ಸಲನೂ ಆಗ್ಬೋದು ಅಂದ್ಕೊಳ್ಳೋಣ್ರಿ, ಯಾಕೆ ಆಗಬಾರ್ದು? ಸೊ ಆ ರೀತಿ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ನಿನ್ನೆ ರಾಹುಲ್ ಹುಟ್ಟಿದ ಹಬ್ಬ ಬೇರೆ, ಅವರಿಗೆ ನಾವು ನಮ್ಮ ಕಡೆಯಿಂದ ಬಿಲೇಟೆಡ್ ಹ್ಯಾಪಿ ಬರ್ಡೇ ಹೇಳೋಣ. ರಾಹುಲ್ ಏನೇ ಆದರೂ ನಮ್ಮ ಹುಡುಗ. ನಿನ್ನೆ ನಮ್ಗೆ ಅದೇ ಅನ್ನಿಸ್ತಾ ಇದ್ದಿದ್ದು, ರಾಹುಲ್ ಚೆನ್ನಾಗಿ ಆಡಲಿ, RCBನೇ ಗೆಲ್ಲಿ. ಅದನ್ನು ನಮ್ಮ ಆಸೆ, ಮಹದಾಸೆ ಅಥವಾ ತುಂಬ ದುರಾಸೆ ಅಂತೆಲ್ಲ ಹೇಳ್ಬಾರ್ದು, ನಮ್ಮ ಆಸೆ ಅಂತ ಅಂದ್ಕೊಂಬಿಡೋಣ. ಅದೇ ಇತ್ತು. ಬಟ್ ರಾಹುಲ್ ಚೆನ್ನಾಗೇನೋ ಆಡಿದ್ರು, RCB ಗೆಲ್ಲಿಲ್ಲ. ಗೆಲ್ಲೋ ಅಂಥ ಅವಕಾಶ ಖಂಡಿತ ಇತ್ತು, ನನ್ನ ಲೆಕ್ಕದಲ್ಲಿ ಇತ್ತು. ಬಟ್ ಕೈ ಚೆಲ್ಲಿಲ್ಲ, ಪ್ರಯತ್ನ ಪಟ್ಟರು. ಅವರೂ ಚಾಂಪಿಯನ್ಸ್ ಅಥವಾ ಅವರೂ ಒಳ್ಳೆ ಕಾಂಪಿಟೇಟಿವ್ ಟೀಮು ಸೀಸನಲ್ಲಿ. ಈ ಸಲ ನೋಡೋಕ್ಕೆ ಹೋದರೆ ಅವ್ರು ಆಡಿದ ರೀತಿಗೆ ನಿನ್ನೆ ಗೆಲುವು ಅವ್ರಿಗೆ ಬರಬೇಕಾಗಿತ್ತು ಅಂತಲೇ ಅಂದ್ಕೊಂಬಿಡೋಣ. ನಮ್ಮ ಕಡೆಯಿಂದ ತಪ್ಪುಗಳಾಯ್ತಾ ಅಂತಂದರೆ ತಪ್ಪುಗಳಾಗಿರ್ಬೋದು, ಪ್ರಮಾದಗಳು ಅಂತ ಆಗಲಿಲ್ಲ. ತಪ್ಪುಗಳು ಮಾಡ್ತಾರೆ ಎಲ್ಲರೂ, ಅದನ್ನು ಕಲ್ತ್ಕೋತಾ ಇರ್ತಾರೆ. ಅದು ಎಲ್ಲ ಸ್ಪೋರ್ಟ್ಸ್ಮನ್ಶಿಪ್ಪು ಆ್ಯಂಡ್ ಎಲ್ಲ ಕ್ರಿಕೆಟ್ ಆಡೋರಿಗೆ ಆ್ಯಂಡ್ ಆ ಹಂತದಲ್ಲಿ ಆ ಲೆವೆಲಲ್ಲಿ ಕ್ರಿಕೆಟ್ ಆಡೋರಿಗೆ ಅವೆಲ್ಲ ಕಣ್ಣಿಗೆ ಕಾಣಿಸೇ ಇರುತ್ತೆ. ಎಲ್ಲರೂ ಕಣ್ಣಿಗೆ ಕಾಣಿಸ್ತಿರೋ ಮೊದಲನೇ ತಪ್ಪು ಎಲ್ಲರೂ ಹೇಳೋದು, ರೊಮಾರಿಯೋ ಶೆಫರ್ಡ್ಗೆ ಕೊನೆಯಲ್ಲಿ ಬೌಲಿಂಗ್ ಕೊಡಬೇಕಾಗಿತ್ತಾ ಆ ಓವರು. ಅದೊಂದು ಗ್ಯಾಂಬಲ್. ಅದೇನು ಅಂದರೆ ಪರಿಸ್ಥಿತಿಗೆ ತಕ್ಕನ ಹಾಗೆ ಆ ಟೈಮಲ್ಲಿ ನಿನ್ನೆ ರೊಮಾರಿಯೋ ಶೆಫರ್ಡ್ನ ಕೊಟ್ಬಿಟ್ಟು ಟ್ರೈ ಮಾಡೋಣ ಅಂತ ಮಾಡಿದ್ರು. ಹಂಗೆ ನೋಡೋಕ್ಕೆ ಹೋದರೆ ಫಸ್ಟ್ 2 ಬಾಲ್ ಚೆನ್ನಾಗೇ ಮಾಡಿದ್ರು ಪಾಪ ರೊಮಾರಿಯೋ ಶೆಫರ್ಡು. ತುಂಬ ಅವ್ರ ಮೇಲೆ ಗೂಬೆ ಕೂರಿಸೋದು ನನ್ನ ಲೆಕ್ಕದಲ್ಲಿ ಸರಿ ಕಾಣಲ್ಲ.
ಯಾಕಂದರೆ ಆ ಮನುಷ್ಯನು ಕಾಂಪಿಟೇಟಿವ್ ಕ್ರಿಕೆಟ್ ಆಡ್ಕೊಂಬಂದಿರೋದು, ವೆಸ್ಟ್ ಇಂಡಿಯನ್ನು ಚಾಂಪಿಯನ್ಸ್ ಆಗಿದ್ದ ಟೀಮಲ್ಲಿ ಹೋದ ವರ್ಷವೂ ಪಾರ್ಟಿಸಿಪೇಟ್ ಮಾಡಿದರು, ಕಾಂಟ್ರಿಬ್ಯೂಷನ್ಸ್ ಕೂಡ ಇತ್ತು. ಗೊತ್ತಿರುತ್ತೆ ಗೆಲುವಿನ ಫ್ಲೇವರ್ ಹೇಗಿರಬೇಕು, ನಾವು ಗೆಲುವು ಪಡಿಬೇಕಾದ್ರೆ ಅದಕ್ಕೆ ಅಡುಗೆ ಪದಾರ್ಥಗಳು ಎಲ್ಲ ಸಾಮಗ್ರಿಗಳು ಏನು ಹಾಕಬೇಕು ಅಂತ ಆ ಮನುಷ್ಯಂಗೂ ಒಂದು ಖಂಡಿತವಾಗ್ಲೂ ಐಡಿಯಾ ಇದ್ದೇ ಇರುತ್ತೆ. ಕೊನೆ ಓವರಲ್ಲಿ 15 ರನ್ ಡಿಫೆಂಡ್ ಮಾಡೋದು, ಆ ಕಡೆ ಮಿಲ್ಲರ್ ಆಡ್ತಾಯಿದ್ದಾರೆ, ಕ್ರಿಸ್ಟನ್ ಸ್ಟಬ್ಸ್ ತುಂಬ ಹೊತ್ತಿಂದ ಆಡ್ತಾಯಿದ್ದಾರೆ, ಅವ್ರನ್ನೆಲ್ಲ ಇಟ್ಕೊಂಡು ಡಿಫೆಂಡ್ ಮಾಡೋದು ಸುಲಭದ ಮಾತಲ್ಲ. ಅಂದರೂ ಬ್ರೇವ್ ಹಾರ್ಟೆಡ್ ಅಟೆಂಪ್ಟ್ ಅಂತ ಹೇಳ್ತೀನಿ ನಾನು. ಯಾಕಂದರೆ ಆಡಬೇಕಾದ್ರೆ 2 ಬಾಲ್ ಫಸ್ಟು ಒಳ್ಳೆ ಇದು ಒಂದು ಲೆಗ್ ಬೈ ಥರ ಹೋಯ್ತು, ಇನ್ನೊಂದು ಸಿಂಗಲ್ಲೇ ಬಂತು. ಅದಾದಮೇಲೆ ಮಿಲ್ಲರು ಅದು ಲೋ ಫುಲ್ ಟಾಸ್ ಆಗ್ತಿದ್ದಂಗೆ ಅದೊಂಥರ ಡೆಂಟ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಮಿಲ್ಲರ್ಗೂ ಒಂದು ಬ್ರೇಕ್ ಬೇಕಾಯಿತು. ಆ ಮನುಷ್ಯ ಅಲ್ಲಿ ಸೋತಿದ್ದು ಪಾಪ ಕೊನೆಯಲ್ಲಿ ಸಿಂಗಲ್ ತಗೊಳ್ಳದೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಗೂಬೆ ಕೂರಿಸ್ಬಿಟ್ಟು ಏನೇನೋ ಭೂತ ಒಂಥರ ಹೆಗಲೇರ್ಬಿಟ್ಟಿತ್ತು. ಅದು ನೆನ್ನೆ ಇಳಿದಾಗ ಒಂದು ಸ್ವಲ್ಪ ಆಗಿರುತ್ತೆ. ಎಲ್ಲ ಸ್ಪೋರ್ಟ್ಸ್ಮನ್ಶಿಪ್ಗೂ ಅಥವಾ ಎಲ್ಲ ಸ್ಪೋರ್ಟ್ಸ್ಮೆನ್ಗೂ ಕ್ರಿಕೆಟರ್ಸ್ಗೂ ಒಂದು ಮರ್ಯಾದೆ ಅದೆಲ್ಲ ಇರಲಿ, ನಾವು ಅದನ್ನು ಆಶಯ ಪಡೋಣ. ಯಾಕಂದರೆ ಕ್ರಿಕೆಟ್ಗೆ ಒಳ್ಳೆಯದು, IPLಗೂ ಕೂಡ ಒಳ್ಳೆಯದು, ನಾವು ನೋಡ್ತಾ ಇರೋರಿಗೂ ಮಜಾ ಬರುತ್ತೆ ಅಲ್ವಾ. ಸೊ ನಿನ್ನೆ ಹಾಗೆಯೇ ರೊಮಾರಿಯೋ ಶೆಫರ್ಡ್ಗೆ ಕೊನೆ ಓವರ್ ಕೊಡಬೇಕಾಗಿತ್ತಾ, ಅದು ಒಂದು ಕ್ವಶ್ಚನ್ನು. ಈಗ ಇದು ಉಳಿದುಕೊಂಡಿದ್ದು ಇನ್ಯಾರು, ಸುಯೇಶ್ ಶರ್ಮಂಗೆ ಕೊಟ್ಟು ಟ್ರೈ ಮಾಡ್ಬೋದಾಗಿತ್ತು. ವರ್ಕ್ ಆಗ್ತಾಯಿತ್ತಾ ಅನ್ನೋದು ಅದು ಯಾರಿಗೂ ಗೊತ್ತಿಲ್ಲ. ಅದು ಕಾಲ ಅಥವಾ ಭವಿಷ್ಯ ಹೇಳಬೇಕಾದಂಥ ಒಂದು ಉತ್ತರ. ನಿನ್ನೆ ಅವರು ಕೊಟ್ಟರು ಏನು ಬೇಕಿದ್ರೂ ಆಗಿರ್ಬೋದಾಗಿತ್ತು. ಮಿಲ್ಲರ್ ರಾಪ್ ಅಂತ 2 ಬೀಸ್ಬೋದಾಗಿತ್ತು, ಅಥವಾ ಸುಯೇಶ್ ಶರ್ಮಾ ಬ್ರಿಲಿಯಂಟಾಗಿ ವೇರಿಯೇಷನ್ಸ್ ತೊಗೊಂಬಂದು ಕಂಟ್ರೋಲ್ ಮಾಡಿ ಮ್ಯಾಚ್ ಗೆಲ್ಲಿಸ್ಬೋದಾಗಿತ್ತೇನೋ ಗೊತ್ತಿಲ್ಲ. ಇನ್ನೂ ತಪ್ಪು ಏನು ಮಾಡ್ಬೋದಾಗಿತ್ತು, ಅಥವಾ ಈ ಥರ ಬರುತ್ತೆ ಅಂತ ಮುಂಚೆನೇ ವಿಜುವಲೈಸ್ ಮಾಡಿಕೊಂಡು ರೊಮಾರಿಯೋ ಶೆಫರ್ಡ್ಗೆ ಮುಂಚೆ 15-16ನೇ ಓವರೆಲ್ಲ ಮಾಡಿಸಿ ಕೊನೆಯಲ್ಲಿ ಭುವನೇಶ್ವರ್ ಕುಮಾರು, ರಸಿಕ್ ಸಲಾಮ್ದಾರ್ನೇ ಇಟ್ಕೊಂಡು ಏನಾದ್ರು ಮಾಡ್ಬೋದಾಗಿತ್ತಾ, ಹೇಸಲ್ವುಡ್ನೂ ಕಣ್ಣರಿ ಒಂದು ಸ್ವಲ್ಪ ಹೊತ್ತು ಇಟ್ಕೋಬೋದಾಗಿತ್ತಾ, ಹೇಳೋಕ್ಕಾಗಲ್ಲ. ಎಲ್ಲನೂ ಇಫ್ಸ್ ಆ್ಯಂಡ್ ಬಟ್ಸ್ ಹೇಳ್ತಾರಲ್ಲ, ಆ ಥರ ಆಗ್ಬೋದಾಯಿತು, ಆಗದೇನೂ ಇರ್ಬೋದಾಯಿತು. ಹತ್ರಕ್ಕೆ ಬಂದು ಗೆದ್ದರು. ತಪ್ಪುಗಳಾಗಿದೆ, ಪ್ರಮಾದಗಳಲ್ಲ. ಒಂಥರ ಅದರಿಂದ ಅಂತ ರೊಚ್ಗೇಳೋ ಅಂಥದ್ದೇನಿಲ್ಲ. ಸೀರೀಸಲ್ಲಿ ಚೆನ್ನಾಗೇ ಆಡ್ತಾಯಿದ್ದಾರೆ, ಟೀಮು ಕೂಡ ಚೆನ್ನಾಗೇ ಕಾಣಿಸ್ತಾ ಇದೆ. ಇದಕ್ಕೆಲ್ಲ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲೆಲ್ಲಿ ಸರಿ ಮಾಡ್ಕೋಬೇಕೋ ಅದನ್ನು ಮಾಡ್ಕೋತಾರೆ. ಬಟ್ ಮೇಜರ್ ಕರೆಕ್ಷನ್ಸ್ ಮುಂಚೆಯಿಂದನೂ ನಾನು ಹೇಳ್ಕೊಂಬರ್ತಾ ಇರೋ ಹಾಗೆ, ಒಂದು ಬೌಲರ್ ಅಥವಾ ಒಂದು ಕಿಲ್ಲರ್ ಬೌಲರ್, ಒಂದು ಇನ್ಸ್ಟಿಂಕ್ಟ್ ಇರೋವಂಥ ಬೌಲರ್ ಇನ್ನೂ ನಮಗೆ ಕಷ್ಟನೇ ಇದೆ. ಈಗ ಇವ್ರ ಮೇಲೇ ನಂಬ್ಕೊಂಡ್ರೆ ಭಾರಿ ಕಷ್ಟ ಆಗುತ್ತೆ. ಈಗ ಹೋದ ಮ್ಯಾಚಲ್ಲಿ 146ಕ್ಕೆ ಕಂಟೈನ್ ಮಾಡಿದ್ರು ಇವರೇನೆ ಅಂದರೆ ಅದು ಬೇರೆ ಡೈಮೆನ್ಷನ್ಸು, ಬೇರೆ ಥರ ಒಂದು ಪರಿಸ್ಥಿತಿ. ನೆನ್ನೆ ಆಗಿದ್ದೇನೆ ಬೇರೆ ರೀತಿ. ಸೊ ಈ ಥರ ಪರಿಸ್ಥಿತಿಯಲ್ಲಿ ಪ್ರೆಷರ್ನ ಹ್ಯಾಂಡಲ್ ಮಾಡೋಕ್ಕೆ, ನಿಭಾಯಿಸೋಕ್ಕೆ ಹೇಗೆ ಮಾಡಬೇಕು ಅನ್ನೋದು ಒಂದು. ಇದರಲ್ಲಿ ನಾಯಕತ್ವ, ಕ್ಯಾಪ್ಟನ್ಸಿ ಕೂಡ ಬರುತ್ತೆ. ರಜತ್ ಪಾಟಿದಾರೂ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಈ ತಪ್ಪುಗಳಾಗದೇ ಇರೋ ಹಾಗೆ ಮುಂದೆ ನೋಡಿಕೊಳ್ಳಿ, ಇದನ್ನು ನಾವು ಆಶಯ ಪಡೋಣ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳೋಕ್ಕಾಗಲ್ಲ. ಇದರಿಂದನೇ ರೊಮಾರಿಯೋ ಶೆಫರ್ಡ್ನ ಕೂರಿಸ್ಬಿಡೋಣ, ಮೆತಲ್ನಾಡಿಸ್ಬೋದು, ಬೇಕಾದಷ್ಟು ಇನ್ನೂ ಬೇರೆ ಚಾಯ್ಸ್ಗಳಿದ್ದಾವೆ. ಇವೆಲ್ಲ ಏನೂ ಮಾಡಲ್ಲ ಅವ್ರಿಗೆ. ಸದ್ಯದ ಪರಿಸ್ಥಿತಿಯಲ್ಲಿ ವಿನ್ನಿಂಗ್ ಟೀಮ್ ಚೆನ್ನಾಗೇ ಇದೆ. ಆ ಮನುಷ್ಯನೂ ಬೇಕಾದಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಡೆತ್ತಲ್ಲಿ ಇನ್ನೂ ಬ್ಯಾಲೆನ್ಸ್ ತಂದು ಸರಿಗೆ ಬೇಕಾದಂಥ ಟೈಮಲ್ಲಿ ಸಿಕ್ಸ್ಗಳು ಹೊಡಿತಾರೆ. ಅದು ಇದು ಅಂತೆಲ್ಲ ಒಂದು ನಂಬಿಕೆ ಇಟ್ಕೊಂಡೇ ಆಡಿಸ್ತಿದ್ದಾರೆ. ಇರಲಿ, ಯಾಕಂದರೆ ನಿಂಗೆ 1 ಓವರ್ ಕೊಟ್ಟೆ, ನೀನು ನಿಭಾಯಿಸಲಿಲ್ಲ, ನಾಳೆಯಿಂದ ಆಡಲ್ಲ ನೀನು ಹೋಗು ಅಂತಂದ್ಬಿಟ್ಟು ಹಂಗೆಲ್ಲ ಕೂರ್ಸೋಕ್ಕಾಗಲ್ಲ. ಹಳೆಯದನ್ನು ತುಂಬ ಕಳಪೆ ಅಂತ ಆ ಥರ ಇಲ್ಲ, ಏನೂ ಇಲ್ಲ. ಇನ್ನೊಂದು ತಪ್ಪು, ಜಿತೇಶ್ ಶರ್ಮಾ ಸ್ಟ್ರೈಕ್ ರೇಟು ಏನು 70 ಸ್ಟ್ರೈಕ್ ರೇಟಲ್ಲಿ ಆಡ್ದಿಲ್ಲ ಗುರು ನೆನ್ನೆ ಅಂತಂದರೆ ಹೌದು, ಅವರೊಂದು ಸ್ವಲ್ಪ ಔಟ್ ಆಫ್ ಟಚ್ ಅಂತೂ ಕಾಣಿಸ್ತಾ ಇದ್ದಾರೆ. ಬಟ್ ಆದರೆ ಕೀಪಿಂಗಲ್ಲಿ ನೋಡಿ, ಕೀಪಿಂಗಲ್ಲಿ ಎಲ್ಲರೂ ಕೀಪಿಂಗ್ ಚೆನ್ನಾಗಿ ಮಾಡ್ತಾರೆ, ಬೇರೆ ಕೀಪರ್ಗಳು ಎಲ್ಲ ಮಾಡ್ತಾರೆ, ಎಲ್ಲ ಸಂತೋಷ. ಬಟ್ ಕೀಪಿಂಗಲ್ಲಿ ಆ ಮನುಷ್ಯನ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಕೃಣಾಲ್ ಪಾಂಡ್ಯ ಹಾಕುವಂಥ ಬಾಲ್ಗಳನ್ನು ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಕೃಣಾಲ್ ಪಾಂಡ್ಯ ಹಾಕೋ ವೇರಿಯೇಷನ್ಸು ಇವೆಲ್ಲ ನಮ್ಮ ಕಾಲೇಜಲ್ಲೂ ಹಂಗೆ. ನಮ್ಮ ರೇವಣ್ಣ ವಿಕೆಟ್ ಕೀಪರ್ ಆಗಿದ್ದು, ಮಾಜಿದ್ ಅಂತ ಒಬ್ಬ ಸೀನಿಯರ್ ಬೌಲಿಂಗ್ ಮಾಡ್ತಾಯಿದ್ರು, ಇದೇ ಥರ ಸುಯೇಶ್ ಶರ್ಮಾ ಥರ ಫುಲ್ಲು ಫಾಸ್ಟಾಗಿ ಬಂದು ಆ ಮನುಷ್ಯ ಸಿಗ್ನಲ್ಸ್ ಎಲ್ಲ ಕೊಡೋದು ಹಿಂಗೆ, ಈಗ ರಾಂಗ್ ಒನ್ಸ್ ಹಾಕ್ತೀನಿ ಅಂತ ಅದೇನೋ ಒಂಥರ ಹಿಂಗೆ ಒಂದು ಸಿಗ್ನಲ್ ಕೊಡೋದು. ಆವಾಗ ರೇವಣ್ಣನ ಕೀಪರ್ಗೆ ಗೊತ್ತಾಗೋದು, ಈಗ ಆ ಬಾಲ್ ಬರುತ್ತೆ ಅಂತ. ಆವಾಗ ಹಿಂಗೆ ಜಂಪ್ ಹೊಡೆದು ಎಗಿರೋದು, ಈ ಕಡೆ ಹಿಡಿಯೋದು ಎಲ್ಲ ಮಾಡೋದು. ರೇವಣ್ಣ ಸೂಪರ್ ಕೀಪರ್. ಸೊ ಈ ಥರನೇ ಇವೆಲ್ಲ ಬ್ರಿಲಿಯನ್ಸು, ಸ್ಟ್ರೀಟ್ ಸ್ಮಾರ್ಟ್ನೆಸ್ಸು ಎಲ್ಲ ಬೇಕು. ಜಿತೇಶ್ ಶರ್ಮಂಗೆ ಅದೆಲ್ಲ ಬಂದಿದೆ. ನೀವು ಗಮನಿಸ್ತಿರೋ ಹಾಗೆ ಕೃಣಾಲ್ ಪಾಂಡ್ಯ ಬಾಲ್ಗಳು ಹಿಡಿಯೋಕ್ಕೆ ಬೇರೆ ಥರ ಕೀಪಿಂಗೇನೇ ಬೇಕು. ಜಿತೇಶ್ ಶರ್ಮಾ ಮಾಡ್ತಾಯಿದ್ದಾರೆ. ಆ್ಯಂಡ್ ಒಳ್ಳೆ DRS ಕಾಲ್ಸು ಇವೆಲ್ಲ ಮಾಡ್ತಾರೆ. ಪಾಸಿಟಿವ್ಸ್ನ ಗಮನಿಸ್ಕೊಂಬರೋಣ. ಮನುಷ್ಯನಲ್ಲಿ ಕ್ಷಮತೆ ಅಥವಾ ಪೊಟೆನ್ಷಿಯಲ್ ಇದೆಯಾ? ಇದೆ. ಅದನ್ನು ಯಾವಾಗ ಗೇಮಿಗೆ ತೊಗೊಂಬರ್ತಾರೆ ಕಾದು ನೋಡೋಣ. ಇನ್ನೇನು ತುಂಬ ಏನು ಮುಳುಗೋಗೋ ಅಂಥದ್ದೇನೂ ಆಗಿಲ್ಲ, ಬರುತ್ತೆ, ಬೇಗ ಬರುತ್ತೆ.
ಬರಲಿಲ್ಲ ಅಂದರೆ ಫಿಲ್ ಸಾಲ್ಟ್ ಕೈಲೇ ಕೀಪಿಂಗ್ ಮಾಡಿಸೋದ ಏನು ಅಂತ ಮುಂದೆ ಟ್ರೈ ಮಾಡ್ಬೋದು. ಬಟ್ ನನ್ನ ಲೆಕ್ಕದಲ್ಲಿ ಅದನ್ನು ಕೂಡ ಚೇಂಜ್ ಮಾಡಲ್ಲ. ಇನ್ನೊಂದು ರನ್ಔಟ್ ಮಿಸ್ ಆಗಿದ್ದು, ರಜತ್ ಪತಿದಾರ್ ರನ್ಔಟ್ ಮಿಸ್ ಮಾಡಿಬಿಟ್ರು. ಆ ಟೈಮಲ್ಲಿ ರನ್ಔಟು ಕಿಲ್ಲರ್ ಮಿಲ್ಲರ್ ಹೊಡೆದಿದ್ದಿದ್ರೆ ಅದು ಡೈರೆಕ್ಟ್ ಹಿಟ್ಟು. ಒಂದೇ ವಿಕೆಟ್ ಕಾಣಿಸ್ತಾಯಿತ್ತು ಆ ಕಡೆಯಿಂದ, ಅಂದರೆ ಆಲ್ಮೋಸ್ಟ್ ಒಂದ್ರ ಮೇಲೇ ಕಾಣಿಸ್ತಾಯಿತ್ತು, ಒಂದು ಆ್ಯಂಗಲ್ಲು ಸಿಕ್ಕಿತ್ತು. ಬಟ್ ಆ ಹಂತದಲ್ಲಿ ಅವೆಲ್ಲ ಹೊಡಿಬೇಕು, ಡೈರೆಕ್ಟ್ ಹಿಟ್ಗಳು. ನೀವು ಗಮನಿಸ್ಕೊಂಬೋದು, ನೆನಪಿರಬೇಕು RR ಮೇಲೆ ಸೋತಿದ್ದ ಮ್ಯಾಚಲ್ಲೂ ಅಷ್ಟೇ, ಅವತ್ತು ಧ್ರುವ್ ಜುರೇಲು ಮತ್ತು ಇನ್ಯಾರು ಆಡ್ತಾ ಇದ್ದಿದ್ದು ಅವ್ರ ಕಡೆ. ಧ್ರುವ್ ಜುರೇಲು ಮತ್ತು ಇನ್ನೊಬ್ಬರು ಒಳ್ಳೆ ಪಾರ್ಟ್ನರ್ಶಿಪ್ ನಡೀತಾಯಿತ್ತು, ಜಡೇಜಾ ಅನಿಸುತ್ತೆ. ಧ್ರುವ್ ಜುರೇಲು ಜಡೇಜಾ ಆ ಟೈಮಲ್ಲೂ ಇದೇ ಥರ ರನ್ಔಟ್ ಆಪರ್ಚುನಿಟಿ ರಜತ್ ಪತಿದಾರು ಡೈರೆಕ್ಟ್ ಹಿಟ್ ಮಿಸ್ ಮಾಡಿದರು. ಇವುಗಳನ್ನು ಕನ್ವರ್ಟ್ ಮಾಡಬೇಕು. ಇದನ್ನು ತಪ್ಪುಗಳು ಅಥವಾ ಏನು ಅಂತ ಹೇಳ್ಬೋದು. ಯಾಕಂದರೆ ಚಾನ್ಸಸ್ ಇದನ್ನೆಲ್ಲ ಕನ್ವರ್ಟ್ ಮಾಡಿದ್ರೆ ಚಾಂಪಿಯನ್ಸ್ ಆಗೋಕ್ಕೆ ಅರ್ಹತೆ ಇರುತ್ತೆ. ನಿನ್ನೆ ಅದನ್ನು ತಪ್ಪು ಮಾಡಿದ್ರು, ರನ್ಔಟ್ ಮಿಸ್ ಆಯಿತು. ಸೊ ಅದು ಬಿಟ್ಬಿಟ್ಟು ಟೀಮ್ ಕಾಂಬಿನೇಷನ್ಸ್ನೇ ಚೇಂಜ್ ಮಾಡಬೇಕು. ಇವೆಲ್ಲ ವಿಪರೀತ ಕೋಲಾಹಲನೇ ಎಬ್ಬಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಲೆಲ್ಲ. ನನ್ನ ಲೆಕ್ಕದಲ್ಲಿ ಅಷ್ಟೊಂದೇನು ಅವಶ್ಯಕತೆ ಇಲ್ಲ. ಅವರು ಚೆನ್ನಾಗಿ ಆಡಿದ್ರು, ನೆನ್ನೆ ನಾವು ಚೆನ್ನಾಗಿ ಆಡಿದ್ವಿ. ಟಿಮ್ ಡೇವಿಡ್ನು ಹೊಡೆಯೋಕ್ಕೆಲ್ಲ ಟ್ರೈ ಮಾಡಿ ಎಲ್ಲ ಮಾಡಿದ್ದು. ನೆನ್ನೆ ಎಂಥ ಇನ್ನಿಂಗ್ಸು ಇವರು ಫಿಲ್ ಸಾಲ್ಟ್ ಆಡಿದ್ದು, ಚೆನ್ನಾಗಿ ಆಡೋದು. ದೇವದತ್ ಪಡಿಕಲ್ ಫೇಲ್ ಆಗಿದ್ದು, ಸ್ವಲ್ಪ ಕಮ್ಮಿ ರನ್ಸ್ ಹೊಡೆದಿದ್ದು. ರಜತ್ ಪತಿದಾರ್ ಹೊಡೆಯೋಕ್ಕಾಗದೇ ಇರೋದು. ಫಸ್ಟ್ ವಿಕೆಟಿಗೆ ಬ್ಯಾಟಿಗೆ ಬಾಲ್ಗಳು ಬರ್ತಾ ಇರಲಿಲ್ಲ. ಲುಂಗಿ ಎನ್ಗಿಡಿ ಬೌಲಿಂಗು ಅಲ್ಟಿಮೇಟ್ ಬೌಲಿಂಗು, ಯಾವ ಥರ ಸ್ಲೋಯರ್ ಒನ್ಸ್ ಯಾರಿಗೂ ಪಿಕ್ಕೇ ಮಾಡೋಕ್ಕಾಗ್ತಾಯಿಲ್ಲ. ಆ ರೀತಿಯೆಲ್ಲ ಆಡ್ತಿದ್ದಾರೆ ಅಂದಾಗ ಅವ್ರನ್ನೂ ಅಪ್ರಿಷಿಯೇಟ್ ಮಾಡಿ ನಾವು ಒಂದು ಬೇರೆ ದೃಷ್ಟಿಕೋನದಲ್ಲಿ ನೋಡಬೇಕು. ದೃಷ್ಟಿಕೋನ ಕರೆಕ್ಟಾಗಿ ಅರ್ಥ ಮಾಡಿದ್ದೀನಿ, ಕೋನ ಆ್ಯಂಗಲ್ ಆಫ್ ವ್ಯೂ, ಇದನ್ನು ನೋಡ್ಕೋಬೇಕು. ಅದು ಬಿಟ್ಟರೆ IPL ಹೇಗೆ ನಡೀತಾ ಇದೆ, ಸದ್ಯದ ಪರಿಸ್ಥಿತಿಲಿ ತುಂಬ ಎಕ್ಸೈಟ್ಮೆಂಟ್ ಆಗಿ ನಡೀತದೆ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಮೊದಲನೇ ವಾರದ ಒಂದು ನೀರವ ಪ್ರದರ್ಶನಕ್ಕೆ ಕಂಪೇರ್ ಮಾಡಿದ್ರೆ 2-3ನೇ ವಾರ ಭಾಳ ಚೆನ್ನಾಗಿ ನಡೀತು. ಎಂತೆಂಥ ಕ್ಲೋಸ್ ಗೇಮ್ಸು, ವೈಭವ್ ಸೂರ್ಯವಂಶಿ ಅಂತ ಒಂದು ಸೆನ್ಸೇಷನ್ನು, ಪ್ರಫುಲ್ ಹಿಂಗೆ ಅನ್ನೋ ಒಬ್ಬ ಮನುಷ್ಯನ ಇದು. ನೆನ್ನೆ ಕೂಡ ಪ್ರಫುಲ್ ಹಿಂಗೆ ಮ್ಯಾಚು ಕೊನೆಯ ಓವರ್ ಮಾಡೋವಂಥ ಒಂದು ಬ್ರೇವ್ ಹಾರ್ಟೆಡ್ ಇದು ಮಾಡಿದ್ದು. CSK ಮೇಲೆ ಗೆದ್ದರು ಅವರು ಮತ್ತೆ. ಬಟ್ ಫಸ್ಟ್ ಸರಿ ಹೊಡೆದ್ರು, ಏನು ಆಯುಷ್ ಮಾತ್ರ ಹೊಡಿತಾ ಇದ್ದಿದ್ದು. CSK ಕೂಡ ರಿದಮಿಗೆ ಸ್ಲೋ ಆಗಿ ಬರ್ತಾಯಿದ್ದಾರೆ, ಒಂದೆರಡು ಮ್ಯಾಚ್ ಗೆದ್ದಿರೋ ಖುಷಿ. KKR ಏನು ಪ್ರಯೋಜನ ಇಲ್ಲದೇ ಇರೋ ಆಗೋಗಿದೆ ಅವ್ರಿಗೆ. ಕ್ಯಾಮ್ರನ್ ಗ್ರೀನು ಇವ್ರುಗಳೆಲ್ಲ ವರ್ಕ್ ಆಗದೆ ಇರೋದು. ಕ್ಯಾಮ್ರನ್ ಗ್ರೀನ್ ಒಂದೇ ಮ್ಯಾಚ್ ಮೊನ್ನೆ ಏನೋ ಇನ್ನು ಬೇರೆ ದಾರಿ ಇಲ್ಲ, ನನ್ನ ಮನೆಗೇ ಕಳಿಸ್ಬಿಡ್ತಾರೆ ಅಂದ್ಬಿಟ್ಟು, ಅಥವಾ ದುಡ್ಡು ವಾಪಸ್ ಕೊಡುಗರು ಅಂದ್ಬಿಡ್ತಾರೆ ಅಂದ್ಬಿಟ್ಟು ಕ್ಯಾಮ್ರನ್ ಗ್ರೀನ್ ಆಡಿದ್ದು ಒಂದು ಅವ್ರಿಗೆ ಚೇತೋಹಾರಿ ಬೆಳವಣಿಗೆ. ಆದರೆ ಇವತ್ತು ಮತ್ತೆ ಇದೆ KKRದು, ಅದೇನು ಆಡ್ತಾರೋ ನೋಡೋಣ. ಅದು ಬಿಟ್ಟರೆ GT PBKS ಶ್ರೇಯಸ್ ಅಯ್ಯರ್ ಕ್ಯಾಚ್ ಆಫ್ ದ ಡಿಕೇಡ್ ಅಥವಾ ಕ್ಯಾಚ್ ಆಫ್ ದ ಸೆಂಚುರಿ ಥರ ಆಗೋಗ್ತಾ ಇದೆ. ಸಚಿನ್ ತೆಂಡೂಲ್ಕರ್ ಟ್ವೀಟ್ ಮಾಡಿರೋದು, ಜಾಂಟಿ ರೋಡ್ಸು, ಕ್ರಿಕೆಟ್ನ ದಿಗ್ಗಜ ಅತಿರಥ ಮಹಾರಥರೆಲ್ಲರೂ ಆ ಕ್ಯಾಚ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸರ್ಪಂಚ್ ಆಫ್ ಪಂಜಾಬ್ ಶ್ರೇಯಸ್ ಅಯ್ಯರ್ ಎಂಥ ಪ್ರೆಸೆನ್ಸ್ ಆಫ್ ಮೈಂಡು. ನಿಜವಾಗ್ಲೂ ಲೈವ್ ನೋಡ್ತಾ ಇದ್ದೀನಿ ಟಿವಿಯಲ್ಲಿ, ಖುಷಿಯಾಗೋಯ್ತು. ನಾನಂತೂ ಎದ್ದು ನಿಂತ್ಕೊಂಡ್ಬಿಟ್ಟೆ, ಸೋಫಾಲ್ಲಿ ನೋಡ್ತಾಯಿದ್ದು, ಕೂತ್ಕೊಂಡಿದ್ದೆ ಹಿಂಗೆ. ಅಪ್ಪ ಏನು ಕ್ಯಾಚ್ ಇದು ಅಂತ. ಅದೇ ಎಕ್ಸ್ಪ್ರೆಷನ್ಸು ನೋಡಿದ್ರಲ್ಲ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್. ಈ ಥರ ಎಲ್ಲ ಸೆನ್ಸೇಷನ್ನು ಮೊಮೆಂಟ್ಸು ಎಲ್ಲ ಕ್ರಿಯೇಟ್ ಆಗ್ತಾಯಿದ್ರೆ ಭಾರಿ ಖುಷಿಯಾಗುತ್ತೆ. ಒಳ್ಳೊಳ್ಳೆ ಮ್ಯಾಚ್ಗಳು ನಡೀತಾ ಇದೆ. ಒಳ್ಳೆ ಕುತೂಹಲಕಾರಿ ಘಟ್ಟ, ಒಂದು ಪೀಕಿಂಗ್ ಟೈಮ್ ಆಫ್ ದ ಸೀಸನ್ ಅಂತಾರಲ್ಲ, ಅದು ನಡೀತಾ ಇದೆ ಅಂತ ಕಾಣುತ್ತೆ. ನಮ್ಮದು ನೆಕ್ಸ್ಟ್ ಮ್ಯಾಚು GT ಮೇಲೆ ಅನಿಸುತ್ತೆ. ನೋಡೋಣ ಹೇಗಾಗುತ್ತೆ ಏನು ಅಂತ. ಬಟ್ ಭಾಳ ಚೆನ್ನಾಗೇ ಆಡ್ತಾಯಿದ್ದಾರೆ. ಎಲ್ಲರೂ ಇದೇ ರೀತಿ ಅಪ್ರಿಷಿಯೇಟ್ ಮಾಡಿಕೊಂಡು ನೋಡ್ತಿರೋಣ. RCB ನಾವು ಗೆದ್ದರು RCB, ಸೋತರು RCB ನೋಡ್ತಿರೋಣ. ಬಟ್ ಕೆಟ್ಟದಾಗಿ ಸೋತ್ರೆ ಬೈಯೋನಿಗೂ RCBಗೆ ಬೈಯೋದು, ಏನು ಬೇರೆ ದಾರಿ ಇಲ್ಲ. ಬಟ್ ನೆನ್ನೆ ಬೈಯೋವಂಥ ಮ್ಯಾಚ್ ಏನಲ್ಲ ಸೋತರು ಏನು ಮಾಡೋಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು, ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದು ಹೇಳಿ. ಯಾಕಂದರೆ ನನಗೆ ಈ ರೀತಿ ಎಲ್ಲ ನೀವು ಕಮೆಂಟ್ಸಲ್ಲಿ ಹೇಳಿದ್ರೆ ನನಗೊಂದು ಪ್ರೋತ್ಸಾಹ ಬರುತ್ತೆ, ಖುಷಿ ಕೂಡ ಆಗುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಆದರೆ ನನಗೂ ಸಂತೋಷ. ಸಿಗ್ತಾ ಇರೋಣ ಹೀಗೆ. ಬಾಯ್.